ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕ್ ಪಂಚಾಯಿತಿ ಕಚೇರಿಯ ಮಾನ ಹರಾಜು ಹಾಕಲಾಗಿದೆ. ಉಟಕನೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸುಮಾರು 6 ಲಕ್ಷ ರೂಪಾಯಿ ಪಾವತಿ ಮಾಡಿಲ್ಲ ಎಂದು ನ್ಯಾಯಾಲಯದ ಆದೇಶದಂತೆ ಪೀಠೋಪಕರಣಗಳನ್ನು ಜಪ್ತಿ ಮಾಡಿದ್ದಾರೆ. ಕೊತ್ನಾಲ್ ಗ್ರಾಮದ ಬಾಲಾಜಿ ಹಾರ್ಡ್ವೇರ್ ಅಂಗಡಿಯಿಂದ ಸಾಮಗ್ರಿ ಖರೀದಿಸಲಾಗಿತ್ತು ಎಂದು ಮಾಹಿತಿ. ಮಾನ್ವಿ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಜಪ್ತಿ ಮಾಡಲಾಗಿದೆ ಎನ್ನಲಾಗಿದೆ. ಸರ್ಕಾರ ಅನುದಾನ ಕೊಟ್ಟರೂ ಸಾಮಗ್ರಿ ಖರೀದಿ ಮಾಡಿದ ನಂತರ ಮಾಲೀಕರಿಗೆ ಹಣ ಪಾವತಿ ಮಾಡಬೇಕು. ಆದರೆ ಮಾನ್ವಿ ತಾಲೂಕಿನ ಉಟಕನೂರು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಕೊತ್ನಾಲ್ ಗ್ರಾಮದ ಬಾಲಾಜಿ ಹಾರ್ಡ್ವೇರ್ ಮಾಲೀಕರಿಗೆ 6 ಲಕ್ಷ ರೂಪಾಯಿ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶದಂತೆ ಮಾನ್ವಿ ತಾಲೂಕ್ ಪಂಚಾಯಿತಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕ್ ಪಂಚಾಯಿತಿಯ ಪೀಠೋಪಕರಣ ಜಪ್ತಿ ಮಾಡಲು ರಾಮಕೃಷ್ಣ ಅವರು ಮಾನ್ವಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದರು. ನ್ಯಾಯಾಲಯವು ವಾದ ವಿವಾದ ಆಲಿಸಿದ ನಂತರ ಜಪ್ತಿ ಮಾಡಲು ಆದೇಶ ಸೂಚಿಸಿದ ಮೇರೆಗೆ ಹಿರಿಯ ವಕೀಲ ವೀರನಗೌಡ ಪೊತ್ನಾಳ್ ಅವರು ಜಪ್ತಿ ಮಾಡಲು ಬಂದಾಗ ವಾದ ವಿವಾದ ನಡೆಯಿತು. ಒಟ್ಟಾರೆಯಾಗಿ ನೋಡಿದರೆ ಮಾನ್ವಿ ತಾಲೂಕಿನಲ್ಲಿಯೇ ಸರ್ಕಾರದ ಕಚೇರಿಯ ಪೀಠೋಪಕರಣ ಜಪ್ತಿ ಮಾಡಲು ಕೋರ್ಟ್ ಆದೇಶ ಹೊರಡಿಸಿರುವುದು ಇದೇ ಮೊದಲು. ಸರ್ಕಾರದ ಅಧಿಕಾರಿಗಳು ಕಾನೂನುಬದ್ಧವಾಗಿ ಕೆಲಸ ಮಾಡಿದರೆ ಇಂಥ ಸಂಗತಿ ಮರುಕಳಿಸಲ್ಲ. ಆದರೆ ಮಾನ್ವಿ ತಾಲೂಕ್ ಪಂಚಾಯಿತಿಯ ಮಾನ ಹರಾಜಾಗಿದೆ ಎಂದು ಚರ್ಚೆ ನಡೆದಿದೆ. ಎಂ ವೀರನಗೌಡ ಅಂತೇಳಿ ವಕೀಲರು ಮಾನ್ವಿ. ನಾವು ಈ ಒಂದು ಜಪ್ತಿ ವಿಚಾರವಾಗಿ ಈಗಾಗಲೇ ಸುಮಾರು 10-15 ದಿನಗಳ ಹಿಂದೆ ನಾವು ತಾಲೂಕು ಪಂಚಾಯಿತಿ ಇಒ ಅವರಿಗೆ ಭೇಟಿಯಾಗಿ ಈ ರೀತಿ ಜಪ್ತಿ ಮಾಡೋಕ್ಕೆ ಆದೇಶ ಮಾಡಿದಿರಿ ನ್ಯಾಯಾಲಯ ಅಂತಂದಾಗ ಒಂದು ವಾರ ಟೈಮ್ ಕೊಡ್ರಿ ಸರ್, ನಾವು ಚೆಕ್ ಕೊಡ್ತೀವಿ ಅಂತಂದು ಹೇಳ್ಕೇಸಂದರು. ಆದರೆ ಇವತ್ತಿನವರೆಗೂ ಕೂಡ ಯಾವುದೇ ಚೆಕ್ಕನ್ನು ಕೊಟ್ಟಿಲ್ಲ. ಈ ಕೋರ್ಟಿನ ಆದೇಶಕ್ಕೆ ಕೂಡ ಅವರು ಏನೈತಂದು ಅವಮಾನ ಮಾಡ್ಯಾರ. ಈ ತಾಲೂಕ್ ಪಂಚಾಯತ್ ಇಒ ಆಗಿರ್ತಕ್ಕಂಥ ಖಾಲಿದ್ ಅಹ್ಮದ್ ಅವರು ಮತ್ತು ಅದೇ ರೀತಿಯಾಗಿ ಅವರ ಮ್ಯಾನೇಜರ್ ಅವರು ಮತ್ತು ಈ ಒಂದು ವಿಚಾರವನ್ನು ಕೂಡ ನಾವು ಇವರಿಗೆ ಮನವರಿಕೆ ಮಾಡೀವಿ. ಯಾರಿಗೆ ಅವರು IAS ಆಫೀಸರ್ ಬಂದಂಥ ಅವರು ಕೂಡ ಹೇಳಿದರು. ಅವರು ತಮ್ಮ ಆಫೀಸರ್ ಜೊತೆಗೆ ಮಾತಾಡಿ ನಾವೇನೈತಂದು ಇದನ್ನು ಮಾಡ್ರಿ. ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.